ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇವಾಗ ಕೆಲಸಕ್ಕೆ ಬಂದೆ ನೋಡಿ. ನಮ್ಮ ಮೇಡಮ್ ಅವ್ರಿಗೆ ಗರಿಕೆ ಬೇಕಾಗಿತ್ತು, ಸೊ ಗರಿಕೆ ತೊಗೊಂಡೋಗೋಣ ಅಂತ ಕೆಳಗಡೆ ಬರ್ತಾ ಇದ್ದೀನಿ. ಅವ್ರು ಸೋಮವಾರ ಆದರೆ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡೋದಕ್ಕೆ, ಅದಕ್ಕೆ ಅವ್ರಿಗೆ ಗರಿಕೆ ಬೇಕು. ನೋಡಿ ಇಷ್ಟು ಗರಿಕೆ ಸಿಕ್ತು. ಸ್ವಲ್ಪ ತುಳಸಿನೂ ತಗೊಂಡೋಗೋಣ. ನೋಡಿ ತುಳಸಿನೂ ಎಷ್ಟು ಚೆನ್ನಾಗಿದೆ ನೋಡಿ. ತುಳಸಿ ಮತ್ತು ಗರಿಕೆ ಎರಡು ತಗೊಂಡೆ. ನಾನು ಬರೋವಾಗ ಪ್ರಜ್ವಲ್ ಎದ್ದೊಳಿದ್ದ, ವಿಹಾನ್ ಮಲ್ಕೊಂಡೇ ಇದ್ದ. ಇವಾಗ ಅವ್ನು ಎಬ್ಸೋಷ್ಟೊತ್ತಿಗೆ ಪಾಪ ಅವ್ರಿಗೆ ತಲೆನೋವು ಬರುತ್ತೆ, ಯಾಕಂದರೆ ಬೇಗ ಎದ್ದೊಳಲ್ಲ ಈಗ ವಿಹಾನು. ತುಂಬ ಗಲಾಟೆ ಮಾಡ್ತಾನೆ. ಇವತ್ತು ಫುಲ್ ಡೇ ಬ್ಲಾಗ್ ಕಂಟಿನ್ಯೂ ಇರುತ್ತೆ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 6:40 ಇವಾಗ ಬರ್ತಾ ಇದ್ದೀನಿ ನೋಡಿ ಕೆಲಸಕ್ಕೆ. ಇನ್ನೂ ಬೇಗ ಬರಬೇಕಾಗಿತ್ತು, ಲೇಟೇ ಆಗೋಯ್ತು. ಲಿಫ್ಟ್ ಬರ್ತಾ ಇದೆ. ಅದು ಗ್ರೌಂಡ್ ಫ್ಲೋರ್ಗೆ ಹೋಯ್ತು. ನಾನು 9th ಫ್ಲೋರ್ಗೆ ಹೋಗಬೇಕು. ನೋಡಿ ನಮ್ಮ ಮೇಡಮ್ ಅವ್ರ ಹಾಲು ಇಲ್ಲೇ ಇದೆ, ಡೋರ್ ಓಪನ್ನೇ ಇದೆ. ಗುಡ್ ಮಾರ್ನಿಂಗ್ ದೀದಿ. ಹಾಗೇ ನೋಡಿ ಫ್ರೆಂಡ್ಸ್, ಇವಾಗ ನಾನು ಕೆಲಸದಲ್ಲಿ ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಬೇಳೆ ತೊಳೆದು ಇಟ್ಟಿದ್ದೀನಿ, ಮೆಂತ್ಯ ಸೊಪ್ಪು ದಾಲ್ ಮಾಡೋದಕ್ಕೆ. ಅರಿಶಿನ ಪುಡಿ, ಆಮೇಲೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಕ್ತೀನಿ, ಹುಣಸೆಹಣ್ಣು, ಟೊಮಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇದರಲ್ಲಿ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಕೊತೀನಿ. ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಆಮೇಲೆ ಹೀರೆಕಾಯಿ ಪಲ್ಯ ಮಾಡಬೇಕು, ಚಪಾತಿ ಮಾಡಬೇಕು. ನೋಡಿ ಟೀ ಕುಡಿತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ತಿಂಡಿಗೆ ರಾಗಿ ರೊಟ್ಟಿ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮೆಂತ್ಯ ಸೊಪ್ಪು ದಾಲು, ಚಪಾತಿ, ಇನ್ನು ಹೀರೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ ಮಾಡಬೇಕು. ಹಾಗಲಕಾಯಿ ಇಲ್ಲ, ಹೀರೆಕಾಯಿ ಪಲ್ಯ. ನೋಡಿ ಫ್ರೆಂಡ್ಸ್, ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ರಾಗಿ ರೊಟ್ಟಿ ಮಾಡಿದ್ದೀನಿ, ಹೀರೆಕಾಯಿ ಗೊಜ್ಜು ಮಾಡಿದ್ದೀನಿ, ಸೊಪ್ಪಿನ ಸಾಂಬಾರು, ಚಪಾತಿ. ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ವಿ ವಿಹಾನು ನಾನು. ನೋಡಿ ಅಂಗಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಶ್ವಾಗ್ತಾಯಿತ್ತು, ಊಟ ಮಾಡ್ತಾಯಿದ್ವಿ.
ಅದಕ್ಕೆ ಅಮ್ಮ ಇವತ್ತು ಮಾಡಿದ್ಮೇಲೆ ಸೇವೆ ಸಾರು ಅದನ್ನ ತಿಂತೀನಿ. ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ, ಎಗ್ ಬಾಯ್ಲ್ ಮಾಡಿದ್ದೀನಿ. ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ದೇವ್ರ ದೀಪಾರಾಧನೆ ಮಾಡಿಕೊಂಡೆ ನಾನು. ನೋಡಿ ಫ್ರೆಂಡ್ಸ್, ಮತ್ತೆ ಮನೆಗೆ ಬಂದುಬಿಟ್ಟು ಬಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇವತ್ತು ಅಂಗಡಿ ವ್ಲಾಗ್ ಇದು. ಬಂದ ತಕ್ಷಣ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಟೈಮ್ ಸಾಕಾಗಿಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ನೋಡಿ ಇವಾಗ ಮಾಡ್ತಾಯಿದ್ದೀನಿ, ಅಂಗಡಿಯಲ್ಲಿದ್ದೀನಿ.